ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1200 ಪಾಯಿಂಟ್ಸ್ ಗೇನ್ ಆಗಿ 82,530 ಕ್ಲೋಸ್ ಆಗಿದೆ. ನಿಫ್ಟಿ 395 ಪಾಯಿಂಟ್ಸ್ ಗೇನ್ ಆಗಿ 25,062 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 554 ಪಾಯಿಂಟ್ಸ್ ಗೇನ್ ಆಗಿ 55,355 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಆದರೆ ಎಬೋವ್ 1% ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಮತ್ತೆ ಇವತ್ತು ಮಾರ್ಕೆಟ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ರು ಪೋರ್ಟ್ಫೋಲಿಯೋ ಪ್ರಕಾರ ಮೇಜರ್ ಆಗಿ ಬಿಗ್ ಮೂವ್ ಏನು ಕಂಡಿರಲ್ಲ. ಯಾಕಂದರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಜಸ್ಟ್ ಪಾಯಿಂಟ್ಸಲ್ಲಿ ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಿಂದ ಇವತ್ತು ಪೋರ್ಟ್ಫೋಲಿಯೋ ಪ್ರಕಾರ ಬಿಗ್ ಮೂವ್ ಏನು ಕಂಡಿರಲ್ಲ. ಮತ್ತೆ ಫ್ರೆಂಡ್ಸ್, ಇವತ್ತು 8 ಮಂತ್ಸ್ ಮಾರ್ಕೆಟ್ ಕರೆಕ್ಟ್ ಆದಮೇಲೆ ನಿಫ್ಟಿ 50 ಫಾರ್ ದ ಫಸ್ಟ್ ಟೈಮ್ 25,000 ರೀಚ್ ಆಗಿದೆ. ಲಾಸ್ಟ್ 8 ಮಂತ್ಸಲ್ಲಿ ನೋಡಿಕೊಂಡ್ರೆ ಮಲ್ಟಿಪಲ್ ರೀಸನ್ಸಿಂದ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಈ ಕರೆಕ್ಷನಲ್ಲಿ ನೋಡಿಕೊಂಡ್ರೆ ಲಾರ್ಜ್ ಕ್ಯಾಪ್ಸ್ ಆದರೆ ನಿಯರ್ಲಿ 16 to 17% ಫಾಲ್ ಆಗಿದೆ. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ 20 to 24% ಫಾಲ್ ಆಗಿದ್ದಾವೆ. ರೀಸೆಂಟ್ ಫಾಲ್ ನೋಡಿಕೊಂಡ್ರೆ ಟ್ರಂಪ್ ಅನ್ಸರ್ಟೆನಿಟಿಸಿಂದ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಮಾರ್ಚ್ 25ಇಂದ ಏಪ್ರಿಲ್ 7 ನೋಡಿಕೊಂಡ್ರೆ ನಿಫ್ಟಿ 50 ಒಂದೇನೆ ನಿಯರ್ಲಿ 8% ಫಾಲ್ ಆಗಿದೆ. ಈ ಟ್ರಂಪ್ ಟ್ಯಾರಿಫ್ ಅನ್ಸರ್ಟೆನಿಟಿಸಿಂದ ಮಾತ್ರನೇ. ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರು 90 ಡೇಸ್ ಟ್ಯಾರಿಫ್ನ ಪಾಸ್ ಮಾಡಿದ್ರಲ್ಲ, ಆ ಲೋಸಿಂದ ನೋಡಿಕೊಂಡ್ರೆ ಇವಾಗ ನಿಫ್ಟಿ 50 ಆದರೆ ನಿಯರ್ಲಿ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಲಾಸ್ಟ್ 6 ಮಂತ್ಸಲ್ಲಿ ಮಾರ್ಕೆಟ್ ಏನು ಕರೆಕ್ಟ್ ಆಯಿತು ಆ ಟೈಮಲ್ಲಿ ನೋಡಿಕೊಂಡ್ರೆ ರೈಲ್ವೇಸ್ ಆಗಲಿ, ಡಿಫೆನ್ಸ್, ಪವರ್, ರಿಯಾಲಿಟಿ ಈ ಥರ ತುಂಬಾನೇ ಸೆಕ್ಟರ್ಸಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಬಂತು. ಆದರೆ ಇವಾಗ ಮಾರ್ಕೆಟ್ ತುಂಬಾನೇ ಬೆಳೀತಾ ಇದೆ ಅಲ್ಲ, ಈ ಟೈಮಲ್ಲಿ ನೋಡಿಕೊಂಡ್ರೆ ಬರೀ ಡಿಫೆನ್ಸ್ ಕಂಪನೀಸಲ್ಲಿ ತುಂಬಾನೇ ಪಾಸಿಟಿವ್ ಮೂವ್ ಬರ್ತಾ ಇದೆ. ಲಾಸ್ಟ್ 1 ಮಂತಿಂದ 2 ಮಂತ್ಸಲ್ಲಿ ನೋಡಿಕೊಂಡ್ರೆ ಬರೀ ಡಿಫೆನ್ಸ್ ಇಂಡೆಕ್ಸೇ ಎಬೋವ್ 30% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಈ ಡಿಫೆನ್ಸ್ ಕಂಪನೀಸಲ್ಲಿ ನೋಡಿಕೊಂಡ್ರೆ ಪ್ರತಿಯೊಂದು ಕಂಪನಿನೂ ನಿಯರ್ಲಿ 20 to 30% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದ್ರ ಜೊತೆಗೆ ತುಂಬಾನೇ ಡಿಫೆನ್ಸ್ ಕಂಪನೀಸ್ ಎಲ್ಲ ಪಾಸಿಟಿವ್ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡ್ತಾ ಇದ್ದಾವೆ. ಅದರಿಂದನೂ ಸಹ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತು ಫ್ರೆಂಡ್ಸ್, ಇವಾಗ ನಾನು ತುಂಬ ವೀಡಿಯೋಸಲ್ಲೇ ಮೆನ್ಷನ್ ಮಾಡಿದ್ದೆ, ಎಂದೇ ಆಗಲಿ ಯಾರೇ ಒಬ್ಬರು ಇನ್ವೆಸ್ಟ್ ಮಾಡ್ತಾಯಿದ್ರು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ. ನೀವು ಈ ಥರ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ವೆಲ್ತ್ ಜನ್ರೇಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ. ಎಕ್ಸಾಂಪಲ್, ಇವಾಗ ಒಂದು ತಿಂಗಳಲ್ಲಿ 30 ಡೇಸ್ ಇರುತ್ತೆ. ಆ 30 ಡೇಸಲ್ಲಿ 20 ಡೇಸ್ ಮಾರ್ಕೆಟ್ ಓಪನ್ ಆಗಿರುತ್ತೆ. ಈ 20 ಡೇಸ್ ನೋಡಿಕೊಂಡು ಪ್ರತಿದಿನ ಮಾರ್ಕೆಟ್ ಪಾಸಿಟಿವ್ ಆಗೂ ಇರಲ್ಲ, ಹಂಗಂತ ಪ್ರತಿದಿನ ಮಾರ್ಕೆಟ್ ನೆಗೆಟಿವ್ ಆಗೂ ಇರಲ್ಲ. ಮತ್ತು ಸ್ವಲ್ಪ ದಿನ ಪಾಸಿಟಿವ್ ಆಗಿರುತ್ತೆ. ಎಕ್ಸಾಂಪಲ್, ಇವಾಗ ಒಂದು 5 ಡೇಸ್ ಮಾರ್ಕೆಟ್ ಪಾಸಿಟಿವ್ ಆಗಿರ್ಬೋದು, ಒಂದು 5 ಡೇಸ್ ನೆಗೆಟಿವ್ ಆಗಿರ್ಬೋದು, ಇನ್ನೊಂದು 2-3 ಡೇಸ್ ಸೈಡ್ ವೇಸಲ್ಲಿ ಮೂವ್ ಆಗ್ಬೋದು. ಅದಾದಮೇಲೆ ಒಂದಿನ ಲಾರ್ಜ್ ಕ್ಯಾಪ್ಸ್ ಬೆಳೆಯುತ್ತೆ, ಒಂದಿನ ಮಿಡ್ ಕ್ಯಾಪ್ಸ್ ಬೆಳೆಯುತ್ತೆ, ಇನ್ನೊಂದು ದಿನ ಸ್ಮಾಲ್ ಕ್ಯಾಪ್ಸ್ ಬೆಳೆಯುತ್ತೆ. ಮತ್ತು ಎಂದೇ ಆಗಲಿ ಕೊನೆಗೆ ನೋಡಿಕೊಂಡ್ರೆ ಒಂದಲ್ಲ ಒಂದಿನ ಪ್ರತಿಯೊಂದೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೇ ಇರುತ್ತೆ. ಅದಕ್ಕೋಸ್ಕರನೇ ನಾನು ಹೇಳೋದು, ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ. ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ವೆಲ್ತ್ ಜನರೇಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ. ಮತ್ತು ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಮಾರ್ಕೆಟ್ಗೆ ಹೊಸದಾಗಿ ಬಂದಿದ್ರೆ ಆದಷ್ಟು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋ ಥರ ನೋಡಿ. ಇವಾಗ ನೀವು ಯಾರಾದರೂ ಲಾಂಗ್ ಟರ್ಮ್ಗೋಸ್ಕರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ವೆಲ್ತ್ ಜನರೇಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದರೆ ಮಾರ್ಕೆಟ್ ಇದೇ ಥರ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇರುತ್ತೆ. ಅದರಿಂದ ಇವಾಗ ಮಾರ್ಕೆಟ್ ನೋಡಿಕೊಂಡ್ರೆ ಮತ್ತೆ 25,000ಗೆ ರೀಚ್ ಆಗಿದೆ ಅಲ್ಲ, ಇವಾಗ ನಿಫ್ಟಿ PE ನೋಡಿಕೊಂಡ್ರೆ ಮತ್ತೆ 22ಗೆ ಬಂದಿದೆ. ಮತ್ತು ಇದೇ ಥರ ಮಾರ್ಕೆಟ್ ಅಡಿಷ್ನಲ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಹೋದರೆ ನಿಫ್ಟಿ PE ಆದರೆ ಮತ್ತೆ 24ಗೂ ರೀಚ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದರಿಂದ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಕರೆಕ್ಟ್ ಆದ್ರೂ ಸಹ ನೀವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಇರೋದ್ರಿಂದ ಅದೇ ಥರ ಕಾನ್ಸ್ಟೆಂಟಾಗಿ ಇನ್ವೆಸ್ಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ 3 to 5 ಇಯರ್ಸಲ್ಲಿ ಮತ್ತೆ ಮಾರ್ಕೆಟ್ ಇದೇ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ 5 ಇಯರ್ಸ್ ಒಳಗಡೆ ನೋಡಿಕೊಂಡ್ರೆ ಇದೇ ಥರ ಕಾನ್ಸ್ಟೆಂಟಾಗಿ ಗ್ರೋ ಆಗ್ತಾ ಹೋದರೆ ನಿಫ್ಟಿ 50 30,000 ರೀಚ್ ಆಗೋ ಚಾನ್ಸಸ್ ಕೂಡ ತುಂಬಾ ಹತ್ತಿರದಲ್ಲಿದೆ. ಅದಕ್ಕೋಸ್ಕರ ಮತ್ತು ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ಫ್ಲ್ಯಾಟಾಗೆ ಓಪನ್ ಆಯಿತು. ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ನೋಡಿಕೊಂಡ್ರೆ ನಿಫ್ಟಿ 50ನೇ 400 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಥರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಕತರಲ್ಲಿ ಒಂದು ಮೀಟಿಂಗಲ್ಲಿ ಮಾತಾಡ್ತಾ ಇಂಡಿಯಾ US ಟ್ರೇಡ್ ಡೀಲ್ ಬಗ್ಗೆ ಮಾತಾಡಿದ್ದಾರೆ. ಏನಂದರೆ, ಇಂಡಿಯಾದವರು ನಮ್ಮ ಪ್ರಾಡಕ್ಟ್ಸ್ ಮೇಲೆ ತುಂಬಾ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ರು, ಇವಾಗ ಈ ಟ್ರೇಡ್ ನೆಗೋಸಿಯೇಷನ್ಸಲ್ಲಿ 0 ಟ್ಯಾಕ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ಸ್ಟೇಟ್ಮೆಂಟ್ ಯಾವಾಗ ಹೇಳಿದ್ರೋ ಆವಾಗ ನಮ್ಮ ಮಾರ್ಕೆಟಲ್ಲಿ ತುಂಬಾ ಪಾಸಿಟಿವ್ ಸೆಂಟಿಮೆಂಟಿಂದ ಮಾರ್ಕೆಟ್ ಈ ಥರ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು. ಮತ್ತು ಫ್ರೆಂಡ್ಸ್, ಇವಾಗ ನಮ್ಮ ಇಂಡಿಯಾಯಿಂದ USಗೆ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಎಷ್ಟು $1 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಅದೇ ಥರ ಇಂಡಿಯಾದವರು US ಇಂದ ಯಾವ್ಯಾವ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ, ಈ ಡೀಟೇಲ್ಸ್ ಎಲ್ಲ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಜಸ್ಟ್ ಇವಾಗ ಇನ್ನೊಂದ್ಸಲ ಹೈಲೈಟ್ ಮಾಡ್ತೀನಿ ನೋಡಿ. ಫಸ್ಟ್, ಇವಾಗ ನಾವು ಇಂಡಿಯಾಯಿಂದ USಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ನೋಡಿಕೊಂಡ್ರೆ $80 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ನ
ಪ್ರತಿ ವರ್ಷ ಎಕ್ಸ್ಪೋರ್ಟ್ ಮಾಡ್ತೀವಿ ಆಸ್ ಪರ್ 2024 ಪ್ರಕಾರ. ಅದಾದಮೇಲೆ US ಇಂದ ನಾವು ಎಷ್ಟು ಇಂಪೋರ್ಟ್ ಮಾಡ್ಕೊತೀವಿ ಅಂತ ನೋಡಿಕೊಂಡ್ರೆ $39 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ನ ಪ್ರತಿ ವರ್ಷ ಇಂಪೋರ್ಟ್ ಮಾಡ್ಕೊತೀವಿ. ಇವಾಗ ಈ ಟ್ಯಾರಿಫ್ ವಾರ್ ಎಲ್ಲ ಏನಕ್ಕೆ ಬಂತು ಅಂದರೆ ಇಂಡಿಯಾದವರು US ಇಂದ ಪ್ರಾಡಕ್ಟ್ಸ್ ಏನು ಬರ್ತವೆ ಆ ಪ್ರಾಡಕ್ಟ್ಸ್ ಮೇಲೆ ನೋಡಿಕೊಂಡ್ರೆ ತುಂಬಾನೇ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಟ್ಯಾರಿಫ್ನ ಹಾಕಿರೋದು. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋ ಪ್ರಕಾರ ನೋಡಿಕೊಂಡ್ರೆ ಈ ಟ್ರೇಡ್ ನೆಗೋಸಿಯೇಷನ್ಸ್ ಅಲ್ಲಿ US ಪ್ರಾಡಕ್ಟ್ಸ್ ಮೇಲೆ ಕಂಪ್ಲೀಟ್ಲಿ ಝೀರೋ ಟ್ಯಾಕ್ಸ್ ಮಾಡ್ತಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದರೆ ಇವಾಗ ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇಂದ ಈ ಟ್ರೇಡ್ ನೆಗೋಸಿಯೇಷನ್ಸ್ ಬಗ್ಗೆ ಏನೂ ಅಪ್ಡೇಟ್ ಬಂದಿಲ್ಲ. ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಿಮ್ಗೆ ಇಲ್ಲೊಂದು ಡೇಟಾ ಕಾಣ್ತಾ ಇದೆ ನೋಡಿ. ಆಸ್ ಪರ್ 2024 ಪ್ರಕಾರ US ಇಂದ ನಾವು ಏನೇನು ಪ್ರಾಡಕ್ಟ್ಸ್ನ ಎಷ್ಟೆಷ್ಟು ಬಿಲಿಯನ್ಸಲ್ಲಿ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ನೋಡಿಕೊಂಡ್ರೆ ಮಿನರಲ್ ಫ್ಯೂಯಲ್, ಆಯಿಲ್, ಡಿಸ್ಟಿಲೇಷನ್ ಪ್ರಾಡಕ್ಟ್ಸ್, ಇದರಿಂದ ನೋಡಿಕೊಂಡ್ರೆ ತುಂಬಾ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. $12.29 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ಪ್ರತಿ ವರ್ಷ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಮಷಿನರಿ, ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ಬಾಯ್ಲರ್ಸ್, ಇದರಲ್ಲಿ ನೋಡಿಕೊಂಡ್ರೆ $5 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಅದೇ ಥರ ಇನ್ನು ಕೆಳಗಡೆ ನೋಡ್ತಾ ಹೋಗಿ ಯಾವ್ಯಾವ ಪ್ರಾಡಕ್ಟ್ಸ್ನ ಎಷ್ಟೆಷ್ಟು ಮಿಲಿಯನ್ಸಲ್ಲಿ ಬಿಲಿಯನ್ಸಲ್ಲಿ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಾದಮೇಲೆ ಇಲ್ಲಿ ಸಪ್ರೇಟಾಗಿ ಕ್ಲಿಕ್ ಮಾಡಿದ್ರು ಸಹ ಇಂಡಿವಿಜುವಲ್ ಆಗಿ ಇವಾಗ ಫಸ್ಟಲ್ಲಿ ನೋಡಿಕೊಂಡ್ರೆ ಮಿನರಲ್ ಫ್ಯೂಯಲ್ಸ್ ಇದೆ, ಆಯಿಲ್ಸಲ್ಲಿ ಇದೆ, ಡಿಸ್ಟಿಲೇಷನ್ ಪ್ರಾಡಕ್ಟ್ಸ್ ಇದೆ. ಇದು 3 ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಲ್ಲ. ಆ ಪ್ರತಿಯೊಂದು ಪ್ರಾಡಕ್ಟ್ ರಿಲೇಟೆಡ್ ಆಗೂ ಎಷ್ಟು ಇಂಪೋರ್ಟ್ಸ್ ಮಾಡ್ಕೊತಾ ಇದ್ದೀವಿ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ನೀವು ಒಂದ್ಸಲ ಇದನ್ನು ಸರ್ಚ್ ಮಾಡ್ಬೋದು. ನಿಮ್ಗೆ ಈ ಡೇಟಾ ಎಲ್ಲಿ ಸಿಗುತ್ತೆ ಅಂತ ನೋಡಿಕೊಂಡ್ರೆ ಟ್ರೇಡಿಂಗ್ ಎಕನಾಮಿಕ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ತುಂಬ ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿ, ಅಥವಾ ಕಮೆಂಟ್ ಸೆಷನ್ಲಿ ಒಂದ್ಸಲ ಕಮೆಂಟ್ ಮಾಡಿ ನೀವೇ ಇಂಡಿವಿಜುವಲ್ ಆಗಿ ಎಷ್ಟೆಷ್ಟು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಹೇಳಿ ಅಂತ. ಅಂದರೆ ನಾನೇ ಸಪ್ರೇಟಾಗಿ ಇನ್ನೊಂದ್ಸಲ ಪ್ರತಿಯೊಂದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಫ್ರೆಂಡ್ಸ್, ಇವಾಗ ತುಂಬಾ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಎಲ್ಲ ತುಂಬಾ ಜಾಸ್ತಿನೇ ಅಪ್ಡೇಟ್ ಆಗ್ತಾ ಇದ್ದಾವೆ. ಇವಾಗ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಏನಂತಂದರೆ ಇವಾಗ ಸಡನ್ ಆಗಿ ಪಾಕಿಸ್ತಾನದವರು ಇಂಡಿಯಾ ಮೇಲೆ ಏನಕ್ಕೆ ಅಟ್ಯಾಕ್ ಮಾಡಿದ್ರು, ಇವಾಗ ಅದಾದಮೇಲೆ ಇಂಡಿಯಾದವರು ಮತ್ತು ಪಾಕಿಸ್ತಾನ ಮೇಲೆ ಏನಕ್ಕೆ ಅಟ್ಯಾಕ್ ಮಾಡಿದ್ರು, ಅದನ್ನು US ಅವ್ರು ಬಂದು ಸೀಸ್-ಫೈರ್ ಏನಕ್ಕೆ ಕೊಟ್ಟರು, ಇದ್ರ ಬಗ್ಗೆ ಎಲ್ಲ ತುಂಬಾ ಕಾನ್ಸ್ಪಿರಸಿ ಥಿಯರಿನೇ ನಡೀತಾ ಇದೆ. ಇವಾಗ ಸಡನ್ ಆಗಿ ಏನಕ್ಕೆ ಇವೆಲ್ಲ ನಡೀತಾ ಇದ್ದಾವೆ, ಅದರಿಂದ ಚೈನಾಗೆ ಏನಕ್ಕೆ ಬೆನಿಫಿಟ್ ಆಗುತ್ತೆ ಅಂತ ಪ್ರತಿಯೊಂದು ಇವಾಗ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಏನಂತ ಅಂದರೆ ಇವಾಗ ಪಾಕಿಸ್ತಾನದವ್ರು ನೋಡಿದ್ರೆ ಸಡನ್ ಆಗಿ ಅಟ್ಯಾಕ್ ಮಾಡಿದ್ರು. ಏನಕ್ಕೆ ಅಟ್ಯಾಕ್ ಮಾಡಿದ್ರು, ಸೈಲೆಂಟ್ ಆಗಿದ್ದವರು. ಇವಾಗ ಇಂಡಿಯಾ ನೋಡಿಕೊಂಡ್ರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿದೆ. ಜೊತೆಗೆ GDP ನೋಡಿಕೊಂಡ್ರೆ ನಿಯರ್ಲಿ 6 to 7% ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದ್ದೀವಿ. ಪ್ರಪಂಚದಲ್ಲಿ ಯಾವುದೇ ಕಂಟ್ರಿ ಸಹ ಈ ಥರ ಗ್ರೋ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಇವಾಗ ರೀಸೆಂಟಾಗಿ ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿಕೊಂಡ್ರೆ ಚೈನಾ ಮೇಲೆ ತುಂಬಾ ಟ್ಯಾರಿಫ್ ಹಾಕಿದ್ರು. ಅದರಿಂದ ಯಾರಿಗೆ ಪಾಸಿಟಿವ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಅದು ಇಂಡಿಯಾಗೇನೆ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು ಚೈನಾ ಬಿಟ್ಟರೆ ಆಲ್ಟರ್ನೇಟಿವ್ ಆಗಿ ಇಂಡಿಯಾನೇ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಈ ಥರ ತುಂಬಾ ಪಾಸಿಟಿವ್ ಡೇಟಾ ಪಾಯಿಂಟ್ಸಿಂದ ಇಂಡಿಯಾ ಸ್ಟ್ರಾಂಗಾಗಿ ಗ್ರೋ ಆಗೋ ಟೈಮಲ್ಲಿ ಈ ಟೆರರಿಸ್ಟ್ ಅಟ್ಯಾಕ್ ನಡೆದಿದೆ. ಈ ಥರ ಅಟ್ಯಾಕ್ ನಡೆಯೋದ್ರಿಂದ ಏನಾದರೂ ಸ್ವಲ್ಪ ಎಫೆಕ್ಟ್ ಆದರೆ ಅದು ಇಂಡಿಯನ್ ಎಕಾನಮಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಈ ಥರ ಅಟ್ಯಾಕ್ ಏನಾದರೂ ಮಾಡಿಸಿರ್ಬೋದು ಚೈನಾದವರು. ಯಾಕಂದರೆ ಇವಾಗ ಪ್ರತಿಯೊಬ್ಬರು ಈ ಟ್ರೇಡ್ ವಾರ್ ರಿಲೇಟೆಡ್ ಆಗಿ ಚೈನಾ ಬಿಟ್ಟರೆ ಇಂಡಿಯಾನೇ ನೋಡ್ತಾ ಇದ್ದಾರಲ್ಲ, ಇಂಡಿಯಾ ಏನಾದರೂ ಗ್ರೋ ಆಗೋಗುತ್ತೆ ಅಂತ ಈ ಥರ ಅಟ್ಯಾಕ್ ಏನಾದರೂ ಮಾಡಿರ್ಬೋದು. ಪಾಕಿಸ್ತಾನ ಮತ್ತು ಚೈನಾ ಮಧ್ಯೆ ನೋಡಿಕೊಂಡ್ರೆ ತುಂಬ ವರ್ಷದಿಂದ ಒಳ್ಳೆ ರಿಲೇಷನ್ನ ಮೈಂಟೈನ್ ಮಾಡ್ತಾ ಇದ್ದಾರೆ. ಇವಾಗ ಪಾಕಿಸ್ತಾನದಲ್ಲಿ ನೋಡಿಕೊಂಡ್ರೆ ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ಕೂಡ ಮಾಡಿದ್ದಾರೆ ಚೈನಾದವರೇ. ಅದಾದಮೇಲೆ ಪಾಕಿಸ್ತಾನ್ ಸ್ಟಾಕ್ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಚೈನಾದವರು ನಿಯರ್ಲಿ 40% ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದಾರೆ. ಅದಾದಮೇಲೆ ಇವಾಗ ಇಂಡಿಯಾ ಪಾಕಿಸ್ತಾನ್ ಯುದ್ಧ ನಡೆಯೋ ಟೈಮಲ್ಲಿ ನೋಡಿಕೊಂಡ್ರೆ US ಅವರು ಇದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದವರು ಸಡನ್ ಆಗಿ ಡೊನಾಲ್ಡ್ ಟ್ರಂಪ್ ಅವ್ರು ಬಂದು ಈ ಎರಡು ಕಂಟ್ರೀಸ್ ಮಧ್ಯ ವೀಕೆಂಡಲ್ಲಿ ಸೀಸ್-ಫೈರ್ ಅಂತ ಅಗ್ರಿಮೆಂಟ್ ಮಾಡಾಕಿದ್ರು. ಇವಾಗ ಇದನ್ನ ಸಡನ್ ಆಗಿ ಮಾಡಿದ್ರು. ಯಾಕಂತಂದರೆ ಚೈನಾಗೆ ಇದರಿಂದ ಬೆನಿಫಿಟ್ ಆಗಲಿ ಅಂತ ಈ ಥರ ಮಾಡಿದ್ರು. ಈ ಥರ ಚೈನೀಸ್ಗೆ ಬೆನಿಫಿಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅದೇ ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನು ಅಪ್ಡೇಟ್ ಬಂತ ಹೇಳಿ, ಚೈನಾ ಮತ್ತು US ಎರಡು ಕಂಟ್ರೀಸ್ ಮಧ್ಯ ತುಂಬ ಟ್ಯಾರಿಫ್ನ ಒಬ್ಬರ ಮೇಲೆ ಒಬ್ರು ಹಾಕೊಂಡಿದ್ರು. ಆ ಟ್ಯಾರಿಫ್ನ ಕಂಪ್ಲೀಟ್ಲಿ ಕಮ್ಮಿ ಮಾಡಾಕಿದ್ದಾರೆ. ಇವಾಗ ಚೈನಾದವ್ರು ನೋಡಿಕೊಂಡ್ರೆ ಜಸ್ಟ್ 10% ಮಾತ್ರನೇ ಟ್ಯಾರಿಫ್ ಹಾಕಿರೋದು. 145% ಫುಲ್ ಕ್ಲಿಯರ್ ಮಾಡ್ತಾ ಬರೀ 10% ಮಾತ್ರನೇ ಇವಾಗಿರೋದು. US ಅವ್ರು ನೋಡಿಕೊಂಡ್ರೆ 245% ಜಸ್ಟ್ 30% ತಂದುಬಿಟ್ಟಿದ್ದಾರೆ ಅಷ್ಟು ಸಡನ್ ಆಗಿ. ಯಾಕಂದರೆ ಈ ಎರಡು ಕಂಟ್ರೀಸ್ ಮಧ್ಯ ಸೀಸ್-ಫೈರ್ ಅಗ್ರಿಮೆಂಟ್ ಮಾಡಿದ್ರಲ್ಲ, ಅದರಿಂದ ಚೈನಾದವ್ರಿಗೆ ಪಾಸಿಟಿವ್ ಆಗೋದಕ್ಕೋಸ್ಕರ ಈ ಥರ ಅಗ್ರಿಮೆಂಟ್ನ ಮಾಡಿಕೊಟ್ಟಿರೋದು. ಅದರಿಂದನೇ ಈ ಟ್ಯಾರಿಫ್ನ ಕಮ್ಮಿ ಮಾಡಿರೋದಂತ ಕೂಡ ತುಂಬಾ ಅಪ್ಡೇಟ್ಸ್ ಬರ್ತಾ ಇದ್ದಾವೆ. ಮತ್ತು ಅದಾದಮೇಲೆ ಫ್ರೆಂಡ್ಸ್, ಇವಾಗ ಕತರಲ್ಲಿ ಒಂದು ಮೀಟಿಂಗಲ್ಲಿ ಮಾತಾಡ್ತಾ ಡೊನಾಲ್ಡ್ ಟ್ರಂಪ್ ಅವ್ರು ಈ ಥರ ಹೇಳಿದ್ರು ಅಂತ ಮಾತಾಡಿದೆ ಅಲ್ಲ, ಇದೇ ಮೀಟಿಂಗಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ನ ಕೂಡ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಆಪಲ್ CEO ಇದ್ದಾರಲ್ಲ ಟಿಮ್ ಕುಕ್, ಚೈನಾ ಮತ್ತು ಟ್ಯಾರಿಫ್ ಅನ್ಸರ್ಟನಿಟೀಸಿಂದ ಚೈನಾದಲ್ಲಿ ಆಪಲ್ ಪ್ರೊಡಕ್ಷನ್ನ ತುಂಬಾ ಕಮ್ಮಿ ಮಾಡ್ತಾ ಆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ತುಂಬಾ ಅಂದ್ಕೊಂಡಿದ್ರು. ಅದ್ರ ಜೊತೆಗೆ ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಅಂದಿದ್ದಾರೆ ಅಂದರೆ
ಮತ್ತು ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂತ ಅಂದರೆ, ಇವಾಗ ಇಂಡಿಯಾದಲ್ಲಿ ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಓಪನ್ ಮಾಡೋದು ನನಗಿಷ್ಟ ಇಲ್ಲ, ಅದ್ರ ಬದಲು ಚೈನಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು, ಅಥವಾ ಹಂಗೂ ಬೇಕು ಅಂತ ಅಂದರೆ ಯು ಎಸ್ ಅಲ್ಲೇ ಸಪ್ರೇಟಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ಓಪನ್ ಮಾಡಬಾರ್ದು ಅಂತ ಓಪನ್ ಸ್ಟೇಟ್ಮೆಂಟ್ನೇ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಯಾಕೆ ಈ ಥರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ ಅಂತ ಅಂದರೆ, ಇಂಡಿಯಾದವರು ನಮ್ಮ ಯು ಎಸ್ ಪ್ರಾಡಕ್ಟ್ಸ್ ಮೇಲೆ ತುಂಬಾ ಹೈ ಟ್ಯಾರಿಫ್ನ ಕಲೆಕ್ಟ್ ಮಾಡ್ತಾರೆ, ಯು ಎಸ್ ಗೂಡ್ಸ್ ಮೇಲೆ ಹೈ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾರೆ, ಅದರಿಂದ ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇಂಡಿಯಾದಲ್ಲಿ ಓಪನ್ ಮಾಡೋದು ನಂಗೆ ಇಷ್ಟ ಇಲ್ಲ ಅಂತ ಒಂದು ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಈ ತರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಮತ್ತೆ ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಬಂದಿದೆ ಇಂಡಿಯನ್ ಗೌರ್ಮೆಂಟ್ ಇಂದ. ಏನಂತ ಅಂದ್ರೆ, ಇವಾಗ ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಏನಿದೆ ಅದು ಇಂಡಿಯಾಗೆ ಬಂದೇ ಬರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ನೋಡ್ಬೇಕು ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಟೈಮಲ್ಲಿ ಇನ್ನ ಏನ್ ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಒಂದು 2 months ಹಿಂದೆ ಒಂದು ತಮ್ನೇಲ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಡೊನಾಲ್ಡ್ ಟ್ರಂಪ್ ಅವ್ರು ಏನಿದ್ದಾರೆ ಇವರು ಕಂಪ್ಲೀಟ್ಲಿ ಬಿಸ್ನೆಸ್ ಮೈಂಡೆಡ್ ಪೀಪಲ್, ಇವರು ಬಿಸ್ನೆಸ್ ಪ್ರಕಾರನೇ ಯೋಚನೆ ಮಾಡ್ತಾರೆ, ಇವ್ರಿಗೆ ಎಲ್ಲಿ ಅಡ್ವಾಂಟೇಜ್ ಇರುತ್ತೆ ಅಲ್ಲೇ ನೋಡ್ತಾರೆ ಹೊರತು ಯಾರಿಗೇನಾದ್ರೇನು, ಯಾವ ಕಂಟ್ರಿಗೆ ಯಾವ ಥರ ಎಫೆಕ್ಟ್ ಆದ್ರೇನು ಅಂತ ಏನೂ ನೋಡಲ್ಲ. ಅದಕ್ಕೋಸ್ಕರನೇ ಕಂಪ್ಲೀಟ್ಲಿ ಇಂಡಿಯಾ ಪ್ರಕಾರ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನಿಟೀಸ್ ಜಾಸ್ತಿನೇ ಇದಾವೆ. ಅದ್ರ ಜೊತೆಗೆ ಯುದ್ಧ ಶುರು ಆಗೋದಕ್ಕೂ ಮುಂಚೆ ಟರ್ಕಿಯಿಂದ ತುಂಬಾನೇ ಮಿಲಿಟರಿ ವೆಪನ್ಸ್ ಎಲ್ಲ ಬಂದಿದಾವಲ್ಲ, ಇವಾಗ ಇಂಡಿಯಾ ಅಗೇನೆಸ್ಟ್ ಆಗಿ ಟರ್ಕಿ ಕೂಡ ಅದೇ ಥರನೇ ಇದೆ. ಇವಾಗ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ. ಏನಂತ ಅಂದರೆ, ಟರ್ಕಿ ಪ್ರಾಡಕ್ಟ್ಸ್ನ ಇಂಡಿಯಾಗೆ ಕಂಪ್ಲೀಟ್ಲಿ ಬ್ಯಾನ್ ಮಾಡಬೇಕು ಅಂತ. ನೋಡೋಣ ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಟೈಮಲ್ಲಿ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪ್ರಕಾರ ನೋಡಿಕೊಂಡ್ರೆ ಮ್ಯಾಕ್ರೋ ಡೇಟಾಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿದೆ. ಅದೇ ಒಂದೇ ಒಂದು ಅನ್ಸರ್ಟಿನಿಟೀಸ್ ಏನು ಅಂತ ಅಂದರೆ, ಈ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನಿಟೀಸ್ ಮಾತ್ರನೇ. ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಟೈಮಲ್ಲಿ ಇನ್ನೂ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ ಪ್ರತಿ ಒಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ನೋಡೋಣ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಇನ್ನೂ ಯಾವ ಥರ ಇರ್ಬೋದು ಅಂತ.